Look at this. Oh my god. Hello cuties, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? I hope all are doing great. So ಇವತ್ತಿನ ಡೇ 1 ವ್ಲಾಗ್ ಇನ್ ಪ್ರಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಚೆಕಿಂಗ್ ಆಗೋದಕ್ಕೆ ಲೇಟ್ ಆಯಿತು. ಬಟ್ ಇವಾಗ ಈವ್ನಿಂಗ್ ಸುತ್ತಾಡೋದಕ್ಕೆ ಹೋಗ್ತಾ ಇದ್ದೀವಿ. ಏನೇನು ಪ್ಲೇಸಸ್ ನೋಡ್ತೀವಿ ಎಲ್ಲಾನು ನೋಡೋಣ ಬನ್ನಿ. ಲೆಟ್ಸ್ ಗೋ. ಇಂಟ್ರೋ ಆದ ತಕ್ಷಣ ರೂಮ್ ಟೂರ್ ಬರುತ್ತೆ, ಅದು ನೋಡಿಕೊಂಡು ದೆನ್ ವಿಲ್ ಗೋ ಟು ದ ಪ್ಲೇಸಸ್. ಸೊ ಇದು ನಮ್ಮ ರೂಮ್. ಲುಕ್ ಎಟ್ ದಿಸ್. ಟಡಾ! ಇದು ಎಂಟ್ರೆನ್ಸಲ್ಲಿ ಸ್ಟಾರ್ಟಿಂಗ್ ದಿಸ್ ವಾರ್ಡ್ರೋಬ್ ಬರುತ್ತೆ. ಆಮೇಲೆ ಹಿಯರ್ ಕಮ್ಸ್ ದ ವಾಶ್ರೂಮ್. ಮೈ ಗಾಡ್. ಶವರ್. ಓಕೆ, and lights off. Ta-da! The room. And this is giving the vibe of Old Town. Seriously. Enter ಆಗ್ತಿದ್ದಂಗೆ this bed and that bed sheet and this wall painting. Oh my god. And this mirror is so cute. Also, yeah, light. Kaveri light idea alli nodu. Oh my god, look at this lights. Ishtu chanagide. These paintings. And the best part is this dressing table. Tada! And illi ready agbekadre video ಮಾಡ್ತೀನಿ. Get ready with me, okay? Bye. Sorry, look at this lamp. Ishtu pretty. ಕ್ಯೂಟೋಸ್, ನಾವು ಎಲ್ಲೋಗೋಣ ಅಂತ ಡಿಸೈಡ್ ಆದ್ವಿ ಅಂದರೆ ಬಸ್ಸಲ್ಲಿ ಪರಿಚಯ ಹರ್ಷಿತ್ ಅವರು ಒಂದು ರೆಸ್ಟೋರೆಂಟ್ ಬಗ್ಗೆ ಹೇಳಿದ್ರು. ಇಂಡಿಯನ್ ರೆಸ್ಟೋರೆಂಟ್ ಬಗ್ಗೆ. ರೆಸ್ಟೋರೆಂಟ್ ಆ್ಯಂಡ್ ಆಸ್ ವೆಲ್ ಆಸ್ ಸೂಪರ್ ಮಾರ್ಕೆಟ್. ಅಲ್ಲಿ ನಮಗೆ ಇಡ್ಲಿ ದೋಸೆ ಎಲ್ಲ ಸಿಗುತ್ತಂತೆ. ಸೊ ವಿ ಆರ್ ಟ್ರೈಂಗ್ ಟು ಗೋ ದೇರ್. ನೋಡಿ, ಪ್ರಾಗ್ ಬಂದ್ಬಿಟ್ಟು ನಾವು ಇಡ್ಲಿ ದೋಸೆ ಹುಡ್ಕಾಡ್ತಾ ಇದ್ದೀವಿ. ಐ ವಾಸ್ ಲೈಕ್ ಓಕೆ ಹೋಗೋಣ ಅಂತ ಡಿಸೈಡ್ ಆಗಿಬಿಟ್ಟು ವಿ ಆರ್ ಗೋಯಿಂಗ್. ಸೊ ಇಲ್ಲಿ ಕ್ವಿಸಿನ್ ಟ್ರೈ ಮಾಡೋಕ್ಕೆ ಮುಂಚೆ ನಾವು ನಮ್ಮ ಮನಸ್ಸನ್ನು ಖುಷಿ ಮಾಡ್ಕೊಳ್ಳೋಣ ನಮ್ಮ ಇಂಡಿಯನ್ ಫುಡ್ನ ತಿಂದು ಅಂತ. ಸೊ ಎಷ್ಟೇ ಕ್ವಿಸಿನ್ಸ್ ಟ್ರೈ ಮಾಡಿದ್ರು ಲಾಸ್ಟಲ್ಲಿ ಮನ್ಸು ಬರೋದು ನಮ್ಮ ಒಂದು ಅಡುಗೆ ರುಚಿಗೆ ಅಂತ ಅಲ್ವಾ. ಸೊ ಫಸ್ಟ್ ಹೋಗ್ಬಿಟ್ಟು ಇಡ್ಲಿ ತಿನ್ನೋಣ. ನಾನು ಇಡ್ಲಿ ಅಂದರೆ ನಂಗೆ ತುಂಬ ಇಷ್ಟ. ಆದರೆ ಇಡ್ಲಿ ತಿಂದೇ ಇಲ್ಲ, ಇಷ್ಟೊಂದು ದಿನ ಆಗಿತ್ತು. ಸೊ ಲೆಟ್ಸ್ ಹೋಪ್ ಅಲ್ಲಿ ಸಿಗುತ್ತೆ ಅಂತ. dukaan.com ಅಂತ ಇಂಡಿಯನ್ ಸೂಪರ್ ಮಾರ್ಕೆಟ್ ಆ್ಯಂಡ್ ರೆಸ್ಟೋರೆಂಟ್. ಸೊ ಅಲ್ಲಿ ಆಲ್ರೆಡಿ ದೋಸೆ ಕಾಣಿಸ್ತಾ ಇದೆ. ಸೊ ಆಲ್ರೆಡಿ ದೋಸೆ, ಸೊ ಇಡ್ಲಿ, ಸೂತಪ್ಪ ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಎಸ್ ಅಬಿ, ಯು ಆರ್ ಟೆಲ್ಲಿಂಗ್ ಸಮಥಿಂಗ್. ಏನೋ ಹೇಳ್ತಾ ಇದ್ದೆ. ಸೊ ಇನಿಷಿಯಲಿ ನಾವು ಐನಾರಿ ಕನ್ವರ್ಟ್ ಮಾಡ್ತಿದ್ವಿ. ಸೊ ಇವಾಗ ಎಲ್ಲ ಹಾಫ್ನ ಕನ್ವರ್ಟ್ ಮಾಡ್ಕೊಂಡು ನೋಡ್ತೀವಿ. ಆ್ಯಕ್ಚುಲಿ ಎಸ್, ಇಲ್ಲಿಗೆ ಬಂದಮೇಲಿಂದ ಪ್ರಾಗ್ ಬಂದಮೇಲಿಂದ ನಾವು ಫಾರಿನ್ಸಿಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಚೆಕ್ ಕರೋನಾ ಅಂತ ಒಂದು ಕರೆನ್ಸಿ ಇದೆ. ಅಲ್ಲಿ
ಕೆ ಸಿ ಅಂತ ಒಂದು ಕರೆನ್ಸಿ ಇದೆ, ಅದರಿಂದ ನಾವು ಫಾರಿನ್ಸಿಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಬಟ್ ಹಂಗೇರಿಯಲ್ಲಿ ಬುಡಾಪೆಸ್ಟಲ್ಲಿ ಇದ್ದಷ್ಟು ದಿನ ನಾವು ಫಾರಿನ್ಸಿಂದ INR ಕನ್ವರ್ಟ್ ಮಾಡ್ತಾ ಇದ್ದೀವಿ, ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಂತ. ಸೊ ನಾವು ಡ್ಯಾಸ್ ಬಿಕಮ್ ಉಲ್ಟಾ. ಸೊ ಇಲ್ಲಿ ನೋಡಿ ಮೆನು ಹೀಗಿದೆ. ಇಡ್ಲಿ 3 ಇಡ್ಲಿ ಕೊಡ್ತಾರೆ, ಚಟ್ನಿ ಪ್ಲಸ್ 129 kg. ಫಾರಿನ್ಸಲ್ಲಿ 2300 ಫಾರಿನ್ಸ್ ಆಗುತ್ತೆ. INR ಅಲ್ಲಿ ಐ ಡೋಂಟ್ ನೋ. 129 kg 1999 ಫಾರಿನ್ಸ್. ಎನಿಥಿಂಗ್ ಕನ್ವರ್ಟ್ ಮಾಡಿಲ್ಲ, ಕನ್ವರ್ಟ್ ಮಾಡಬೇಕು. ಬಟ್ ಇಲ್ಲಿದು ಕರೆನ್ಸಿ ಇದು. ಆ್ಯಂಡ್ ಐ ಗೆಸ್ ಬುಡಾಪೆಸ್ಟ್ಗಿಂತ ಇಲ್ಲಿ ಫುಡ್, ಇಂಡಿಯನ್ ಫುಡ್ದು ಪ್ರೈಸ್ ಕಮ್ಮಿ ಇದೆ ಅನಿಸ್ತು ನನಗೆ. ನಮ್ಮಮ್ಮ ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ಇನ್ನೊಂದ್ಸಲ ಕಾಲ್ ಟ್ರೈ ಮಾಡೋಣ. ಕಾಲ್ ರಿಸೀವ್ ಮಾಡಿ ಹಾಯ್ ಹೇಳ್ತಾ ಇದ್ದಾರೆ. ಅದೇ ದೊಡ್ಡಬಳ್ಳಾಪುರಕ್ಕೆ ಹೋಗೋದ ಗಣೇಶ ಗ್ರ್ಯಾಂಡದಾಗ ಎಲ್ಲ ತಿಂದು ಇನ್ನೊಂದ್ಸಲ ಬೆಂಗಳೂರು ಹೋದಾಗ ಹೋಗೋದು. ನಂದಿ ಬಿಟ್ಟು ಎಲ್ಲ ಕೂತ್ಬಿಟ್ಟು ಅಡ್ಡಾಡ್ಕೊಂಡು ಮೆಡಿಕಲ್ ಅದನ್ನ ಆ್ಯಕ್ಚುಲಿ ಇಷ್ಟು ದೊಡ್ಡದಿರುತ್ತೆ ಮಸಾಲೆ ದೋಸೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಆರ್ಡರ್ ಮಾಡಿಬಿಟ್ಟಿದ್ದೀನಿ. ನಾವು ಇದು ಟಾಸ್ಕ್, ಇದನ್ನು ಖಾಲಿ ಮಾಡೋದು. ಲೆಟ್ಸ್ ಟ್ರೈ. ಅವರು ಮತ್ತೆ ಯಾರನ್ನ ಹೇಳಿ ಇಂಡಿಯನ್ ಮಾರ್ಕೆಟ್ ಅಂತಂದ್ರೆ ಇದ್ದೇ ಇರ್ತಾರೆ. ಬೇರೆ ಅಲ್ಲಿ ಸಿಟಿ ಒಂದು ಸಿಟಿ ಎಲ್ಲ ನಾವೇ ಅಂತ. ಈ ಬಸ್ ನೋಡೋದಕ್ಕೆ ಹೆಂಗಿದೆ? ಸೇಮ್ ನಮ್ಮ KSRTC ಬಸ್ ಥರ ಇಲ್ವಾ? ಕಲರ್ ರೆಡ್ ಆ್ಯಂಡ್ ವೈಟ್. ಕ್ರಿಸ್ಮಸ್ಗೆ ಟ್ರಾವೆಲ್ಲ ರೆಡಿ ಆಗಿದೆ. ಎಷ್ಟು ಮೆಟ್ಲು ಹಚ್ತಾ ಇದ್ದೀವಿ, ತುಂಬ ಸುಸ್ತಾಗ್ತಿದೆ. ಆ್ಯಕ್ಚುಲಿ ಮ್ಯಾಪಲ್ಲಿ ಹತ್ತಿರ ಇದೆ ಅಂತ ತೋರಿಸ್ತಿದ್ದೆ, ಬಟ್ ಸಿಕ್ಕಾಪಟ್ಟೆ ಸ್ಟೀಪಲ್ಲಿದೆ ಆ್ಯಂಡ್ ತುಂಬ ಸ್ಟೆಪ್ಸ್ ಇದೆ.
ಎಲ್ಲರೂ ಇಲ್ಲಿ ಸಿಟಿ ವ್ಯೂ ನೋಡೋದಕ್ಕಂತ ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಫ್ ಯು ಗೈಸ್ ಸಿ ಇಲ್ಲಿಂದ ಸಿಟಿ ವ್ಯೂ ಹೇಗೆ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಐ ಗೆಸ್ ನಿಮಗೆ ಕಾಣಿಸುತ್ತೆ ಅಂದ್ಕೊಳ್ತೀನಿ. ನಾರ್ಮಲ್ ಆಗಿ ಸಿಟಿ ವ್ಯೂ ತೆಗೆದಿರೋದು ವಿಡಿಯೋನೂ ಹಾಕ್ತೀನಿ, ನೋಡಿ ಆಯಿತಾ. ಇಷ್ಟೊಂದು ಮೆಟ್ಲತ್ತಿ ನಾವು ಬಂದಿದ್ದು ಪ್ರಾಗ್ ಸಿಟಿ ನೈಟ್ ವ್ಯೂನ ನೋಡೋದಕ್ಕೆ. ಪ್ರಾಗ್ ಸಿಟಿಯ ಟಾಪ್ ವ್ಯೂ ಹೇಗಿರುತ್ತೆ ಅಂತ ನೋಡೋದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇತ್ತು, ಅದು ರಾತ್ರಿಯಲ್ಲಿ. ಅದು ಹೀಗಿತ್ತು ಆ್ಯಂಡ್ ಇಟ್ ವಾಸ್ ಸೋ 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 ಬ್ಯೂಟಿಫುಲ್. ಈ ಲೈಟ್ಸ್, ಈ ಬಿಲ್ಡಿಂಗ್ಸ್ ಎಲ್ಲನೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಒಂದು ವ್ಯೂ ನೋಡೋದಕ್ಕೆ ಅಷ್ಟು ಮೆಟ್ಲತ್ತಿ ಬಂದಿದ್ದು ಸಾರ್ಥಕ ಆಯಿತು ಅನ್ನಿಸ್ತು ನಂಗಂತರೂ. ಎಷ್ಟು ಜನ ಟೂರಿಸ್ಟ್ ಇದ್ದಾರೆ ನೋಡಿ, ತುಂಬ ಜನ ಇದ್ದಾರೆ. ಅಲ್ಲಿ ಗೈಡ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಪ್ಲೇಸ್ ಬಗ್ಗೆ. ಸೊ ಇವಾಗ ಸಂಜೆ 5 ಗಂಟೆ ಆಗಿದೆ. 5 ಗಂಟೆಲಿ ನೋಡಿ ಹೇಗಿದೆ ಕ್ಲೈಮೇಟು, ಒಂಚೂರು ಬೆಳಕಿಲ್ಲ, ಏನಿಲ್ಲ, ಸಖತ್ ಚಳಿ ಆ್ಯಂಡ್ ಫುಲ್ ಕತ್ಲು. ಆ್ಯಂಡ್ ಇಟ್ಸ್ 5 o'clock. ಕ್ಯಾನ್ ಯು ಇಮ್ಯಾಜಿನ್? ಸ್ಟ್ರೀಟ್ಸ್ ಎಷ್ಟು ಚೆನ್ನಾಗಿದೆ ನೋಡಿ, ಒಂಥರ ಸ್ಟೀಪಾಗಿದೆ ಸ್ಟ್ರೀಟ್ಸ್ ಎಲ್ಲ, ಹತ್ಕೊಂಡು ಹೋಗ್ತಾ ಇರಬೇಕು ಹಂಗೆ. ಒಂದೇ ಈವನ್ ಆಗಿಲ್ಲ, ಎಲ್ಲ ಕಡೆ ಸ್ಟೀಪಲ್ಲೇ ಇದೆ. ಫೈನಲಿ ಬೆಳಕು ಬಂತು, ಮತ್ತೆ ಹೋಯ್ತು ಲೈಟ್ ಶೀಟ್. And now look at this beautiful place. This beautiful place is Cathedral, Saint Vitus Cathedral ಅಂತೇನೋ ಹೇಳ್ತಾರೆ. ಹಾಗೆ ಇದು ಪ್ರಾಗ್ ಕ್ಯಾಸಲಲ್ಲಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ದ ಆರ್ಕಿಟೆಕ್ಚರ್ ಈಸ್ ಅಮೇಝಿಂಗ್. ನಾನು ಇಷ್ಟೊಂದು ಬ್ಯೂಟಿಫುಲ್ ಆರ್ಕಿಟೆಕ್ಚರ್ನ ನಾನು ನೋಡೇ ಇರಲಿಲ್ಲ ಇದುವರೆಗೂ. ಮೇ ಬಿ ಇನ್ನೂ ಮುಂದೆ ಈ ಥರದ್ದು ಭಾಳ ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಸಿಗ್ಬೋದು, ಬಟ್ ಇಲ್ಲಿವರೆಗೂ ಇದು ದ ಬೆಸ್ಟ್ ಪ್ಲೇಸ್ ವಿಚ್ ಐ ಹ್ಯಾವ್ ಸೀನ್. ಆರ್ಕಿಟೆಕ್ಚರ್ ಏನು ಬರೋ ಇಷ್ಟು ಚೆನ್ನಾಗಿದೆ. I never imagined this. Amazing. ಇವಾಗ ನೋಡಿ ಒಂದು ವ್ಯೂ ತೋರಿಸ್ತೀನಿ ನಿಮಗೆಲ್ಲ. Look at this view. This is also included in Cathedral and also Prague Castle. ಇದ್ರದ್ದು ಒಂದು ಬ್ಯೂಟಿಫುಲ್ ಆರ್ಕಿಟೆಕ್ಚರ್ನ ನೋಡ್ತಾ ಇದ್ದರೆ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಅಲ್ಲಿ ನಾನು ಎಷ್ಟೊತ್ತು ಈ ಬಿಲ್ಡಿಂಗ್ಸ್ನ ನೋಡಿಕೊಂಡೇ ನಿಂತು ಬಿಟ್ಟಿದ್ದೆ. ಏನೂ ಮಾತಾಡೋಕ್ಕೂ ಮಾತು ಬರ್ತಾ ಇಲ್ಲ, ಸುಮ್ಮನೆ ನೋಡ್ಕೊಂಡು ನಿಂತುಬಿಟ್ಟಿದ್ದೆ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಐ ಲಿಟ್ರಲಿ ಎಂಜಾಯ್ಡ್ ದ ವ್ಯೂ. ಡೇ ಟು ವ್ಲಾಗ್ ಆದಷ್ಟು ಬೇಗ ಬರುತ್ತೆ. ಇದೇ ಥರದ ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ದಿಸ್ ಇಸ್ ಶಿವಾನಿ ಸೈನಿಂಗ್ ಆಫ್. ಬಾಯ್.